ಲೋಕಲ್ ಎಕ್ಸ್‌ಪ್ರೆಸ್‌ನ ಮೊದಲ ಸುದ್ದಿ ಮೆಟ್ರೋ ಸುದ್ದಿ. ಯಾರಾದರೂ ಬೆಂಗಳೂರಿಗೆ ಬಂದರೆ ಮೊದಲು ಹೇಳ್ತಿದ್ದ ಮಾತೆ ಅಯ್ಯೋ ಬರೀ ಟ್ರಾಫಿಕ್ ಅಂತ. ಆದರೆ ಈ ಸಮಸ್ಯೆಗೆ ಈಗ ಸೊಲ್ಯೂಷನ್ ಸಿಗುವ ಚಾನ್ಸಸ್ ಇದೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಇವತ್ತು ದಕ್ಷಿಣ ಭಾರತದ ಮೊದಲ ಮೆಟ್ರೋ ರೈಲು ಸಂಚಾರಕ್ಕೆ ಚಾಲನೆ ಸಿಕ್ಕಿದೆ. ಅಂತೂ ಇಂತೂ ಬೆಂಗಳೂರಲ್ಲಿ ಇವತ್ತು ಮೆಟ್ರೋ ರೈಲು ಓಡೇ ಬಿಡ್ತು. ನಾವು ಮೆಟ್ರೋ ನೋಡ್ತೀವೋ ಇಲ್ವೋ ಅಂದುಕೊಂಡವರ ಮುಂದೆ ಹಾಗೆ ಸರ್ರಂತ ಅಪ್ಪರಿಸಿಬಿಡ್ತು. ಎಂಜಿ ರೋಡ್ನಲ್ಲಿರೋ ಮೆಟ್ರೋ ಸ್ಟೇಷನ್ನಲ್ಲಿ ಇವತ್ತು ಕೇಂದ್ರ ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್ ಮೆಟ್ರೋ ರೈಲಿಗೆ ಚಾಲನೆ ನೀಡಿದ್ರು. ಮುಖ್ಯಮಂತ್ರಿ ಸದಾನಂದ ಗೌಡ, ರೈಲ್ವೆ ಸಚಿವ ದಿನೇಶ್ ತ್ರಿವೇದಿ, ರೈಲ್ವೆ ಖಾತೆ ರಾಜ್ಯ ಸಚಿವ ಮುನಿಯಪ್ಪ, ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಿಗೆ ಸಾಥ್ ನೀಡಿದ್ರು. Shri Kamalnath ji inaugurating the first line. ಎಂಜಿ ರೋಡಿನ ಮೆಟ್ರೋ ಸ್ಟೇಷನ್ ಇವತ್ತು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಎಲ್ಲಿ ನೋಡಿದ್ರೂ ಬರೀ ಜನವೋ ಜನ. ಯಾವಾಗ ಮೆಟ್ರೋ ರೈಲು ಓಡುತ್ತೋ ಅದು ಹೇಗಿರುತ್ತೋ ಅನ್ನೋ ಕುತೂಹಲ. ದಕ್ಷಿಣ ಭಾರತದ ಮೊದಲ ಮೆಟ್ರೋ ರೈಲು ಅನ್ನೋ ಗರಿ ಬೇರೆ. ಅದಕ್ಕೆ ಮೊದಲು ಪ್ರಯಾಣ ಮಾಡಲು ಭಾರೀ ನೂಕು ನುಗ್ಗಲಿತ್ತು. ಗಣ್ಯರೆಲ್ಲ ರೈಲು ಏರಿ ಜುಮ್ ಅಂತ ಮೊದಲ ಟ್ರಿಪ್ ಹೊಡೆದ್ರು. ನಮ್ಮ ಮೆಟ್ರೋ ಪ್ರಯಾಣ ಚೆನ್ನಾಗಿತ್ತು. ಬೆಂಗಳೂರಿನ ಸಾರ್ವಜನಿಕರು, ಬೆಂಗಳೂರಿಗೆ ಬರುವಂಥ ದೇಶದ ಮತ್ತು ವಿದೇಶದ ಪ್ರವಾಸಿಗರು ನಮ್ಮ ಮೆಟ್ರೋದ ಆ ಒಂದು ಆನಂದವನ್ನು ಅನುಭವಿಸಬೇಕು ಅನ್ನುವಂಥ ವಿನಂತಿ ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಹೋಗ್ಬೋದು. ಮೆಟ್ರೋ ಒಂದು ಹೋದಾಗ ಒಂದು ಬರುತ್ತೆ. ತುಂಬ ಚೆನ್ನಾಗಿದೆ. ಕೇವಲ 12 ನಿಮಿಷದಲ್ಲಿ ನಾವು ಬೈಯಪ್ಪನಲ್ಲಿ ತಲುಪಬಹುದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರದಲ್ಲಿನೂ ಮೆಟ್ರೋ ಬೇಗನೆ ಬರಬೇಕು. ಇದರಿಂದ ನಮ್ಮ GDP ಬೇರೆ ಬೇರೆ ದೇಶಗಳ ಬಂಡವಾಳ ಹೂಡಿಕೆದಾರರಿರ್ಬೋದು ಅಥವಾ ಪ್ರವಾಸಿಗರಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಇದು ಒಂದು ಆಕರ್ಷಣೀಯ ಮತ್ತು ನಾವು ಮುಂದುವರೆದಿರುವಂಥದ್ದಕ್ಕೆ ತೋರಿಸುವಂಥ ಒಂದು ಮೆಟ್ರೋ. ಫಸ್ಟ್ ಟ್ರಿಪ್ ಮುಗಿದ ಮೇಲೆ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ದೊಡ್ಡ ಸಮಾರಂಭವೇ ನಡೆಯಿತು. ಅಲ್ಲಿ ಹಲವು ಗಣ್ಯರು ಭಾಗವಹಿಸಿ ಮೆಟ್ರೋ ಕನಸಿನ ಹಿಂದಿರುವ ಶ್ರಮವನ್ನ ಬಿಚ್ಚಿಟ್ರು. ಸಿಎಂ ಸದಾನಂದ ಗೌಡರು ಮೆಟ್ರೋಗೆ ಸಹಕರಿಸಿದವರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂಸದ ಅನಂತಕುಮಾರ್ ವಾಜಪೇಯಿ ಅವರ ಕನಸು ಕೊನೆಗೆ ನನಸಾಯಿತು ಅಂತ ಖುಷಿ ಪಟ್ಟರು. ಸಾಮೂಹಿಕ ಸಾರಿಗೆ ಸೌಕರ್ಯವಾದಂಥ ನಮ್ಮ ಮೆಟ್ರೋವನ್ನು ನಾವೆಲ್ಲರೂ ಸುರಕ್ಷತಾ ನಿಬಂಧನೆಗಳನ್ನು ಪಾಲಿಸುವ ಮೂಲಕ, ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ, ಅದರ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಳುವ ಮೂಲಕ ನಾವೆಲ್ಲ ಇದನ್ನು ಅನುಭವಿಸೋಣ. ಮತ್ತು ಇಡೀ ರಾಷ್ಟ್ರಕ್ಕೆ ಬೆಂಗಳೂರು ಮೆಟ್ರೋ ಅದು ಅತ್ಯಂತ ಶುಚಿತ್ವದ ಮೆಟ್ರೋ ಅಂತ ಹೇಳಿ ತೋರಿಸ್ಕೊಡುವಂಥ ಮಹತ್ವದ ಜವಾಬ್ದಾರಿಯನ್ನು ನಾವು ನೀವೆಲ್ಲ ವಹಿಸ್ಕೊಳ್ಳೋಣ. ಅವತ್ತು ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ಕನಸನ್ನ ಅಟಲ್ ಬಿಹಾರಿ ವಾಜಪೇಯಿ ಕಂಡ್ರು. ಅವರ ಕಂಡ ಕನಸು ಇವತ್ತು ನನಸಾಗಿದೆ. ಒಟ್ನಲ್ಲಿ ಕೊನೆಗೂ ಮೆಟ್ರೋ ರೈಲಿನ ಕನಸು ನನಸಾಗಿದೆ. ಇದರ ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ ನಿವಾರಣೆಯಾದ್ರೆ ಸಂತೋಷ. ಅಂದಹಾಗೆ ನೀವೇನಾದ್ರೂ ಬೆಂಗಳೂರು ಕಡೆ ಬಂದ್ರೆ ಮೆಟ್ರೋ ರೈಲಲ್ಲಿ ಹೋಗೋದನ್ನ ಮರೆತು ನಿರಾಶರಾಗಬೇಡಿ. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು AMC ಗಣಿ ಕಂಪನಿಯ ಅಕ್ರಮವನ್ನು ಬಯಲಿಗೆಳುವಂತೆ ಸುಪ್ರೀಂ ಕೋರ್ಟ್ CBI ತನಿಖೆಗೆ ಆದೇಶ ನೀಡಿದ ಬೆನ್ನಲ್ಲಿಯೇ ಬಳ್ಳಾರಿಯಲ್ಲಿ CBI ಕಚೇರಿ ತೆರೆಯಲು ತಯಾರಿ ನಡೀತಾ ಇದೆ. ಬಳ್ಳಾರಿ ಜಿಲ್ಲಾಧಿಕಾರಿ ಅಮ್ಲಾನ್ ಆದಿತ್ಯ ಬಿಶ್ವಾಸ್ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿನ ಕಟ್ಟಡ ನೀಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಚೇರಿಯನ್ನು ಶುಚಿಗೊಳಿಸಲಾಗ್ತಾ ಇದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜ್ಯದ 4 ಅಧಿಕಾರಿಗಳನ್ನು CBIಗೆ ಸಹಕರಿಸುವಂತೆ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿರುವುದು ಮತ್ತು ಇದೀಗ ತಾತ್ಕಾಲಿಕ CBI ಕಚೇರಿಯನ್ನು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡುತ್ತಿರುವುದು ಗಣಿ ಧಣಿಗಳಲ್ಲಿ ಮತ್ತಷ್ಟು ನಡುಕ ಹುಟ್ಟಿಸಿದೆ. CBI ಕಚೇರಿಯನ್ನು ಸ್ಥಾಪನೆ ಮಾಡಿದಕ್ಕೋಸ್ಕರ ಸರ್ಕಾರಕ್ಕೆ ಮೊದಲ ಧನ್ಯವಾದಗಳು. ಈ ಬಳ್ಳಾರಿಯಲ್ಲಿ ಮೊದಲ ಗಣಿ ಹಗರಣದ ಆಗುವುದರಿಂದ ಆದ ಕಾರಣ CBI ಕಚೇರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದರೆ ಇದು ಜನರಲ್ಲಿ ತಂದ ಸಂತೋಷ ಸುದ್ದಿ. ತಾತ್ಕಾಲಿಕ CBI ಕಚೇರಿ ಇದೇ ರೀತಿ ಕಂಟಿನ್ಯೂ ಆಗಿ ಇಲ್ಲೇ ಇದ್ದರೆ ಬಳ್ಳಾರಿಯ ಜನತೆಯಲ್ಲಿ ಬಹಳ ಹರ್ಷವಾಗಿರುತ್ತದೆ. ಈ ನಾಯಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಆದರೆ ಮೈಸೂರಿನ ಜನರಿಗೆ ಮಾತ್ರ ಕೊಡಬಾರದ ಕಾಟ ಕೊಡ್ತಾ ಇವೆ. ಮೊನ್ನೆಯಷ್ಟೇ ಮಕ್ಕಳ ಮೇಲೆ ದಾಳಿ ಮಾಡಿ ಗಾಬರಿ ಸೃಷ್ಟಿಸಿದ್ವು. ಈಗ ಮತ್ತೆ ನಾಯಿಗಳು ಬರೋಬ್ಬರಿ 20 ಜನರ ಮೇಲೆ ತಮ್ಮ ಅಟ್ಟಹಾಸ ಮೆರೆದಿವೆ. ಇದು ನಾಯಿಗಳು ಮಾಡಿರೋ ಅವಾಂತರ. ಮೈಸೂರಿನ ಹೊರವಲಯದ ಮೇಟಗಳ್ಳಿ ಬಡಾವಣೆಯಲ್ಲಿ ಒಂದೆರಡು ಬೀದಿ ನಾಯಿಗಳು ಸೇರ್ಕೊಂಡು
ಜನರ ಮೇಲೆ ದಾಳಿ ಮಾಡಲು ಶುರುವಿಟ್ಕೊಂಡಿವೆ. ಈ ವ್ಯಾಪ್ತಿಯಲ್ಲಿ ಬರೋಬ್ಬರಿ 18 ಜನರನ್ನ ಕಚ್ಚಿ ಗಾಯಗೊಳಿಸಿವೆ. ಇವರ ಪೈಕಿ 6 ಮಕ್ಕಳು ಸೇರಿದ್ದಾರೆ. ಮಕ್ಕಳ ಕೈ, ಕಾಲು ಹಾಗೂ ಕುತ್ತಿಗೆಯನ್ನ ಕಚ್ಚಿ ಗಾಯಗೊಳಿಸಿವೆ. ಮಕ್ಕಳನ್ನ ಎಳೆದುಕೊಂಡು ಹೋಗಲು ಮುಂದಾದ ನಾಯಿಗೆ ಹೊಡೆಯಲು ಹೋದವರಿಗೂ ನಾಯಿ ಕಚ್ಚಿ ಗಾಯಗೊಳಿಸಿದೆ. ಸಂಗಮ್ ಸರ್ಕಲ್ ಅಂತಿದೆ, ಅಲ್ಲೊಂದು ಮಗು ಮೇಲೆ ಅಟ್ಯಾಕ್ ಮಾಡಿದೆ. ಅದು ತುಂಬಾ ಇವನಿಗಿಂತ ಜಾಸ್ತಿ ಆಗಿದೆ. ಇನ್ನೊಂದು ಮಗಿಗೆ 5 ವರ್ಷದ ಮಗು ಕಚ್ಚಿದೆಯಂತೆ. 4 ಮಕ್ಕಳಿಗೆ ನಮ್ಮ ಏರಿಯಾದಲ್ಲೇ ಕಚ್ಚಿದೆ. ಸರ್, ಕಾರ್ಪೊರೇಟರ್ ಬಂದು ಕ್ರಮ ತಗೋಬೇಕು ಅಂದ್ರೆ ಇಂಥದ್ದೇನಾದ್ರೂ ಒಂದು ಇನ್ಸಿಡೆಂಟ್, ಸಾವು ನೋವು ಏನಾದ್ರು ಆದ್ರೇನೆ ಅವ್ರು ಬರೋದು. ನಾವೊಂದು 10 ಸರಿ ಬಂದಾಗಲೇ ಹೇಳ್ತೀನಿ, ಬೀದಿ ನಾಯಿಗಳು ಜಾಸ್ತಿ ಆಗಿದೆ, ಹಾವಳಿ ಜಾಸ್ತಿ ಆಗಿದೆ, ಮಕ್ಕಳು ಜಾಸ್ತಿ ಅಂತ ಹೇಳಿದ್ರೆ ಯಾರು ಬಂದು ಇಲ್ಲೇನು ತಿರುಗಿ ನೋಡಲ್ಲ. ನಾಯಿಗಳ ನಿಯಂತ್ರಣಕ್ಕೆ ಮಹಾನಗರ ಪಾಲಿಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಜನರ ಆರೋಪ. ಆದರೆ ಈ ಆರೋಪವನ್ನ ಪಾಲಿಕೆ ಅಲ್ಲಗಳೆದಿದ್ದು ಮಾಂಸದಂಗಡಿಯವರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಆಪಾದಿಸುತ್ತಿದ್ದಾರೆ. ನಮ್ಮ ನಗರ ಪಾಲಿಕೆಯಿಂದ ಮಾಂಸದ ಅಂಗಡಿ ವೇಸ್ಟ್ ಏನಿದೆ ಅದನ್ನು ಹೊರಗಡೆ ಆಗದೆ ರೀತಿ ಪ್ರತಿನಿತ್ಯ ಆಟೋ ಟಿಪ್ಪರನ್ನು ಅಲ್ಲೇ ಹೋಗಿ ನೇರವಾಗಿ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನು ಸಹ ನಾವು ಮಾಡ್ತಾಯಿದ್ವಿ. ಆದರೂ ಸಹ ಅಲ್ಲಿ ಅಂಗಡಿ ವ್ಯಾಪಾರಸ್ಥರು ಏನೋ ಒಂದು ಬೀದಿ ನಾಯಿಗಳ ಮೇಲೆ ಪ್ರೀತಿಯಿಂದ ಒಂದೊಂದು ಪೀಸ್ 2 ಪೀಸ್ ಹಾಕಿದಾಗ ಅದರ ರುಚಿಯನ್ನು ಇಟ್ಕೊಂಡು ಈ ಥರ ಬೀದಿ ನಾಯಿಗಳು ಮಾಡ್ತಾಯಿದೆ. ನಲ್ಲಿ ನಾಯಿಗಳು ಮೈಸೂರಿನ ಜನರ ನಿದ್ದೆಗೆಡಿಸಿವೆ. ಮೇಲಿಂದ ಮೇಲೆ ನಾಯಿಗಳು ದಾಳಿ ಮಾಡ್ತಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಮಹಾನಗರ ಪಾಲಿಕೆ ಮಾತ್ರ ಬೇರೆಯವರ ಕಡೆ ಕೈ ತೋರಿಸ್ತಾ ಜಾರಿಕೊಳ್ಳುವ ಯತ್ನ ನಡೆಸುತ್ತಿದೆ. ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7, ಮೈಸೂರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೇತೃತ್ವದ ಸಾರಥಿ ಚಿತ್ರತಂಡ ಸಿನಿಮಾ ಪ್ರಚಾರಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದೆ. ಇವತ್ತು ದಾವಣಗೆರೆಗೆ ಸಾರಥಿ ತಂಡ ಭೇಟಿ ನೀಡಿತು. ನಗರದ ಶಾಮನೂರು ರಸ್ತೆಯ ಮೂಲಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿತು. ದಾರಿಯುದ್ದಕ್ಕೂ ನೆಚ್ಚಿನ ನಟನನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಮುಗಿಬಿದ್ದರು. ಕೆಲವೆಡೆ ನೂಕುನುಗ್ಗಲು ಕೂಡ ಉಂಟಾಯಿತು. ಈ ವೇಳೆ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದರ್ಶನ್ ಅಭಿಮಾನಿಗಳ ಸ್ವಾಗತ ಕಂಡು ಬೆರಗಾದರೂ ಮುಂದಿನ ಚಿತ್ರಗಳಿಗೂ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಎಂದು ಹಾರೈಸಿದರು.